ಎನ್ನ ಹೃದಯ ಕಮಲದಲ್ಲಿ ಬೆಳಗ್ಗೆ ತೋರುವ ಪರಂಜ್ಯೋತಿ, ಎನ್ನ ಕನಕಲಕನವಾದ ಧರ್ಮಿ, ಎನ್ನ ಕಂಗಳ ಕೊನೆಯಲ್ಲಿ ಮೂರ್ತಿಗೊಂಡಿಪೆಯ ಕೂಡಲ ಸಂಗಮ ದೇವ, ಚಿತ್ತರಿಗೆ ಚಿಜ್ಯೋತಿ ಶ್ರೀ ವಿಜಯ ಮಹಾಂತ ಶ್ರೀಗಳನ್ನು ಮತ್ತು ದೊಡ್ಡಪ್ಪವರನ್ನ ಮನದಲ್ಲಿ ನೆನೆಯುತ್ತಾ, ಅದೇ ರೀತಿ ಪರಮ ಪೂಜ್ಯ ಗುರು ಮಹಾಂತ ಪೂಜ್ಯರ ಪಾದಗಳಿಗೆ ಕೊಡಮಟ್ಟು ಅಕ್ಕ ಮಹಾದೇವಿಯನ್ನು ಸ್ಮರಿಸುತ್ತಾ ಎಲ್ಲ ತಾಯಿಗಳಿಗೂ ಭಕ್ತಿಪೂರ್ವಕ ಶರಣ ಬೆಲ್ಲಾಕರ ಒಂದು ಪ್ರವಚನ ಕೇಳಿದ ಮೇಲೆ ಈ ಒಂದು ಷಟ್ಸ್ಥಲವನ್ನು ಅಂದರೆ ನಾವೆಲ್ಲರೂ ಮತ್ತೆ ಒಳ್ಳೆ ಪರ್ಫೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ನಾವು ಮತ್ತೆ ಹೊಳ್ಳಿ ಎಷ್ಟು ಸಲ ಕಲಿತ್ರು ಒಂದು ಪೇಜ್ ಬಿಟ್ಟು ಇನ್ನೊಂದು ಪೇಜ್ ಓದಾಕೋದೇ ಮತ್ತೊಂದು ಹೊಸ ಪಾಠ ಸಿಗತ್ತೆ ಅದರಲ್ಲಿ. ಅಂದರೆ ಒಬ್ಬರ ಒಂದು ಲೇಖನ ಇನ್ನೊಂದು ಲೇಖನಕ್ಕೆ ನಾವು ಓದ್ಕೊಂಡು ಹೋದ್ವಿ ಅಂತಂದ್ರೆ ಅಂದ್ರೆ ಎಷ್ಟು ಅಗಾಧ ವಿಷಯ ಐತಿ ಅನ್ನೋಂಥದ್ದನ್ನು ಒಂದು ಪದದ ಅರ್ಥ ತೆಗೆದ್ರಿಂದ ಅದು ನಮ್ಗೆ ಅರ್ಧಿಸ್ಕೊಳಕ್ಕಾಗುತ್ತೆ. ಅಷ್ಟು ವಿಷಯ ಐತಿ ಈ ಷಟ್ಸ್ಥಲನ. ಎಷ್ಟು ಜನ ಸ್ಪೀಚ್ ಕೇಳ್ತೀರಿ ಅಷ್ಟು ವಿಷಯಗಳು ಬರ್ಕೊಂಡ್ರೆ ಅಂದ್ರೆ ಅದರ ವಿಶಾಲವಾದಂಥ ಅರ್ಥ ನಾವು ತಿಳ್ಕೊಳ್ಳೋದು ಇನ್ನೂ ಬಹಳ ಐತಿ ಅಂತೇಳಿ. ಇವತ್ತೊಬ್ಬರ ಒಂದು ಇದನ್ನು ಕೇಳಾಕತ್ತಿದ್ದೆ, ಒಂದು ಸ್ಪೀಚ್ ಕೇಳಾಕತ್ತಿದ್ದೆ. ಒಬ್ಬ ಸೈಕಾಲಜಿ ಡಾಕ್ಟರ್ ಬಸವಣ್ಣವರು ತತ್ವಗಳು ಎಷ್ಟು ಪರ್ಫೆಕ್ಟ್ ಆಗಿದಾವ, ಎಷ್ಟು ವೈಜ್ಞಾನಿಕವಾಗಿದಾವ, ನಂತರ ಅವ್ರ ಬ್ರೈನ್ ಎಷ್ಟು ಆಕ್ಟಿವೇಶನ್ ಇತ್ತು ಅನ್ನುವಂಥದ್ದನ್ನ. ಅಂದ್ರೆ ಇಂಥ ವಿಚಾರಗಳನ್ನು ಮಾಡೋದು ಬ್ರೈನ್ ಎಷ್ಟು. ಈಗ ನಂಗೆ ಏನಾದರೂ ಸೋನೋಗ್ರಫಿ ಇಂಥವು ಏನಾದಿದ್ರೆ ಅವ್ರು ಯಾವ್ಯಾವ ಗ್ರಂಥಿಗಳು ಎಷ್ಟು ಆಕ್ಟಿವ್ ಆಗಿದ್ವು ಅನ್ನೋದು ಹೇಳ್ಬೋದಿತ್ತಂತ. ಅದರ ಸಲುವಾಗಿ ಇಷ್ಟು ಚಂದ ಹೇಳಕತ್ತಿದ್ರು. ಅದು ಸ್ಪೀಚ್ ನಾಟಕದೊಳಗೆ ಫಾರ್ವರ್ಡ್ ಮಾಡಿರಲಿಲ್ಲ ನೆನಪಿಲ್ಲ. ಅದಕ್ಕೆ ಅಂದ್ರೆ ಪಾಸಿಟಿವ್ ಆಗಿ ವಿಚಾರ ಮಾಡೋರು ಅಂತ ಮೆದುಳು, ಮುಂದಿನ ಮೆದುಳು ಬಹಳ ಆಕ್ಟಿವ್ ಆಗಿರ್ತದಂತ. ಪ್ರತಿಯೊಂದು ನರಗಳು ಆಕ್ಟಿವ್ ಆಗಿರ್ತಾವ. ಅವರಲ್ಲಿ ಎಲ್ಲಷ್ಟು ನೆಗೆಟಿವ್ ಬರೋದೇ ಇಲ್ಲ ಅಂತ ನುಡಿದಂತೆ ನಡೆದವರು. ಈಗ ನೀನು ಸೀರೆ ಚಂದ ಐತೆ ಚಂದ ಐತೆ ಒಮ್ಮೆ ಹೇಳ್ಬಿಡ್ತಾರೆ. ಅಂದ್ರೆ ಅನ್ಕೊಂಡದ್ದು ಎಕ್ಸ್ಪ್ರೆಸ್ ಮಾಡಿಬಿಟ್ವಿ ಅಂತ ಹೇಳಿದ್ರೆ ಮೈಂಡ್ ಕ್ಲಿಯರ್ ಇರ್ತೈತಿ, ಮನಸ್ಸು ಕ್ಲಿಯರ್ ಇರ್ತೈತಿ. ನಂತರ ಬ್ರೈನನ್ನು ಅಲ್ಲಿ ಯಾವುದು ಸ್ಟಾಪ್ ಆಗೋದಿಲ್ಲ ಅಂತ. ಈಗ ನನ್ಗೆ ಲೈಕ್ ಆಗೈತಿ ಅದನ್ನ ನಾನು ಹೇಳಲಿಲ್ಲ ಅಂತಂದ್ರೆ ಅಲ್ಲಿ ಬ್ರೈನಿಗೆ ಒಂದು ಹೋದಂಥ ಮೆಸೇಜ್ ಅಲ್ಲಿಗೆ ಸ್ಟ್ರಕ್ ಆಯ್ತು. ಅಂದ್ರೆ ನನ್ನ ನಡೆ ನನಗೆ ಅನ್ಕೊಂಡದ್ದನ್ನು ಹೇಳೋಕೆ ಎಕ್ಸ್ಪ್ರೆಸ್ ಮಾಡೋಕ್ಕೂ ಸಹಿತ ಅಲ್ಲಿಯೂ ಮೈಂಡ್ ಕ್ಲಿಯರ್ ಆಗಲಿಲ್ಲ. ಹಂಗ ಅಷ್ಟು ಸೂಕ್ಷ್ಮ ವಿಷಯಗಳನ್ನು ಬಹಳ ಚಂದ ಹೇಳಾಕತ್ತಿದ್ರು ಅವರು. ನೀವು ಹೆಂಗೆ ಅನಿಸ್ತೈತಿ, ಒಬ್ರು ಯಾರನ್ನೋ ಬಂದು ನಿಮ್ಮ ಮನೆಯೊಳಗೆ ಪ್ರಸಾದ ಮಾಡ್ತಾರೆ, ನಿಮಗೆ ಅವ್ರು ಇಷ್ಟ ಆಗಿದ್ರು, ನಿಮ್ಗೆ ಎಲ್ಲ ಇತ್ತು ಅಂದ್ರೆ ಸಂತೃಪ್ತಿಯಿಂದ ಖುಷಿಯೇ ನಿಮ್ಮ ಮನಸ್ಸು ಖುಷಿ ಆಗ್ತೈತಿ. ಅದ ಬೇರೆದವ್ರಿಗೆ ನೀವು ಬೇರೆದವ್ರಿಗೆ ಪ್ರಸಾದ ನೀಡಿದಾಗ ನಿಮ್ಗೆ ಹೆಂಗೆ ಭಾವನೆಗಳು ಇರ್ತಾವ. ಅಂದ್ರೆ ಅದಕ್ಕೆ ಸಹಿತ ಅವರು ಅಂದ್ರೆ ನಿಮ್ಮ ಮನಸ್ಸನ್ನ, ನಿಮ್ಮ ಬ್ರೈನನ್ನ, ನಿಮ್ಮ ಪ್ರತಿಯೊಂದು ನರವನ್ನ ಆಕ್ಟಿವೇಟ್ ಮಾಡೋಣ. ನೀವು ಎಷ್ಟು ಪಾಸಿಟಿವ್ ಆಗಿರ್ಬೇಕು. ಶರಣರು ಎಷ್ಟು ಪಾಸಿಟಿವ್ ಆಗಿದ್ರು ಅಂದ್ರೆ ಎಲ್ಲಾ ಧರ್ಮದವ್ರನ್ನ, ಎಲ್ಲಾ ಸ್ತರದವ್ರನ್ನ, ಎಲ್ಲಾ ವೃತ್ತಿಯವರನ್ನ ಕರ್ಕೊಂಡು ಬಸವಣ್ಣವ್ರು ಅವರಲ್ಲಿ ಯಾವ ಭಾವ ತುಂಬಬೇಕಲ್ಲ, ನಾನು ಒಬ್ಬನೇ ಬೆಳೆಯೋದಲ್ಲ, ಅವರಲ್ಲಿ ಅಂತ ಭಾವವನ್ನು ತುಂಬಬೇಕು ಅಂತ ಹೇಳಂದ್ರ ಅವರಲ್ಲಿ ಮುಂದಿನ ಮೆದುಳಾಗಿರ್ಬೇಕು. ಪ್ರತಿಯೊಂದು ಗ್ರಂಥಿಗಳು ಅಂದ್ರೆ ಕುಂಡಲಿನಿ ಶಕ್ತಿಯನ್ನ ಜಾಗೃತ ಮಾಡ್ಕೊಂಡವರು ಅಂತ ಹೇಳ್ತೀವಿ. ಆ ರೀತಿ ಎಲ್ಲರನ್ನೂ ಪ್ರಿಪೇರ್ ಮಾಡಿದ್ರು ಅವರು. ಅದಕ್ಕಾಗಿ ನಾವು ಯಾವುದೇ ಭಾವನೆಗಳನ್ನ ತಡೆಗಟ್ಟಬಾರ್ದಂತ. ಈಗ ಯಾರನ್ನ ನೋಡ್ತೀವಿ, ಒಂದು ಸ್ಮೈಲ್ ಮಾಡ್ತೀವಿ ಅಂದ್ರ ನನ್ನ ಮನಸ್ಸಿಗೆ ಅವ್ರು ಗೊತ್ತಿದ್ರು ಅಥವಾ ನನ್ನ ಆತ್ಮಕ್ಕೆ ಅವ್ರು ಗೊತ್ತಿಲ್ಲ ಅಂದ್ರೆ ಪ್ರತಿಯೊಂದು ಸೆಲ್ಸ್ಗೂ ಗೊತ್ತಿರ್ತಾವ. ಇವ್ರನ್ನ ಯಾವಾಗ ನೋಡೀನಿ, ಇವ್ರನ್ನ ಯಾವಾಗ ಮಾಡಿ ಮಾತಾಡ್ಸೀನಿ ಅನ್ನುವಂಥ ಭಾವ ನಮ್ಮ ಪ್ರತಿಯೊಂದು ಸೆಲ್ಸ್ಗೂ ಗೊತ್ತಿರ್ತದಂತ. ಹೀಗಾಗಿ ಎಲ್ಲರೂ ಇವ್ರು ನೋಡೀನಿ ಅನ್ನೋಂಥ ನಮ್ಮ ಚಿತ್ತ ಶುದ್ಧಿ ಹೇಳ್ತಾರಲ್ಲ, ಚಿತ್ತ ಅಂತಂದ್ರೆ ನಮ್ಮ ಸ್ಟೋರೇಜ್ ಇದ್ದಂಗೆ, ನಮ್ಮ ಮನಸ್ಸಿನ ಸ್ಟೋರೇಜ್ ಇದ್ದಂಗೆ. ಹಾಗಾಗಿ ನಮ್ಗೆ ಇವ್ರನ್ನ ಎಲ್ಲೋ ನೋಡೀನಿ ಅನ್ನುವಂಥ ಭಾವದಲ್ಲಿ ನಾವು ಒಂದು ಸ್ಮೈಲ್ ಆದ್ರೂ ಮಾಡ್ತೀವಿ ಅವ್ರಿಗೆ. ಅದನ್ನು ನಾವು ತಡೆಗಟ್ಟಬಾರ್ದು. ಒಂದು ದ್ವೇಷ ಇತ್ತು ಅಂತಂದ್ರೆ ಅವ್ರು ನೋಡಿನೇ ಇದನ್ನ ಮಾಡ್ತೀವಿ ನಾವು ಅಂತ ಹೇಳಿ. ಅದಕ್ಕೆ ನಮ್ಮ ಮನಸ್ಸು ಕ್ಲಿಯರ್ ಇಟ್ಕೋಬೇಕಾ, ಸಾಧ್ಯವಾದಷ್ಟು ನಾವು ಪಾಸಿಟಿವ್ ಆಗಿರ್ಬೇಕು. ಹಾಗೆ ನಾವು ಪಾಸಿಟಿವ್ ಆಗಿರ್ಬೇಕು ಅಂತ ಹೇಳಂದ್ರೆ ಇಂತಹ ಉನ್ನತ ವಿಷಯಗಳನ್ನ ನಾವು ತಿಳ್ಕೊಂತ ಹೋದಾಗ ನನ್ನ ಮನಸ್ಸು ಸಾಧ್ಯವಾದಷ್ಟು ಕ್ಲಿಯರ್ ಆಗ್ಕೊಂತ ಹೋಗ್ತೈತಿ. ಹೀಗಾಗಿ ಇಂತಹ ತತ್ವಗಳನ್ನ ಜೀವನಕ್ಕೆ ಬೇಕಾದಂಥದ್ದನ್ನು ಬೇಕಾದಷ್ಟು ನಾವು ಪಡೆಯೋಣ. ಆಗ ಈ ಜ್ಞಾನ ನಮ್ಗೆ ಏನ್ ಮಾಡ್ತೈತಿ, ಮುಕ್ತಿ ಮಾರ್ಗದ ಕಡೆಗೆ ಒಯ್ಯೋದಕ್ಕೆ ಒಂದು ಹೆಜ್ಜೆನಾದ್ರೂ ನಾವು ನಡಿತೀವಿ ಅಂತೇಳಿ. 1000 ಹೆಜ್ಜೆನಾಗ ಶರಣರು 1000 ಹೆಜ್ಜೆ ಸಲ್ಲಿಸ್ತಂತವ್ರು. ನಾವು ಅದರಲ್ಲಿ ಒಂದು ಹೆಜ್ಜೆ ಆದ್ರೂ ನಾವು ನಡಿಬೇಕು ಅಂತಂದ್ರೆ ಸತ್ಸಂಗ ಅನ್ನುವಂಥದ್ದು ಬೇಕೇ ಬೇಕು, ಆತ್ಮಜ್ಞಾನ ಅನ್ನುವಂಥದ್ದು ಬೇಕೇ ಬೇಕು. ಅದರ ಪರಿಚಯ, ಅದರ ವಿಶಾಲತೆ, ಅದರ ಅಗಾಧತೆಯನ್ನು ನಾವು ಅರ್ಕೊಳ್ಳೇಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಅದರ ಸಲ ನನ್ನ ಸಹೋದರಿಯರಿಗೆ ಎಲ್ಲರಿಗೂ ಈ ವಿಷಯನ ಒಂದ್ಸಲ ನಾವು ರಿವಿಷನ್ ಮಾಡೋಣ ಅಂತಂದಾಗ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಹೋದ್ಸಲ ಸುನೀತಾ ಅವರು ಭಕ್ತ ಸ್ಥಳದ ಬಗ್ಗೆ ವಿವರವಾಗಿ ಬಹಳ ಚಂದವಾಗಿ ಎಷ್ಟೋ ವಚನಗಳ ವಿಶ್ಲೇಷಣೆ ತಗೊಂಡು ಅವ್ರು ಹೇಳಿದ್ರು. ಇವತ್ತ ಸುವರ್ಣಕ್ಕ ಒಂದೇ ಮಾತಿನಲ್ಲಿ ನಾವು ಕೇಳಿದ ತಕ್ಷಣ ಆಯ್ತು ಮಾಡ್ತೀವ್ರಿ ಅಂತ ಹೇಳಂತಂದ್ರು. ಇವತ್ತ ಹೀಗಾಗಿ ನಮ್ಮ ಅಕ್ಕನ ಬಳಗದ ಹಿಂದಿನ ಅಧ್ಯಕ್ಷರು ಆದಂಥ ಸುವರ್ಣ ಗೌಡ್ ಶೆಟ್ಟಿ ಅವರು ಇವತ್ತು ಮಹೇಶ ಸ್ಥಳದ ಬಗ್ಗೆ ಅದರ ವಿವರಣೆಯನ್ನ ನಾನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಶರಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸದಾ ಸ್ಮರಣೀಯರಾದ ಬಸವಾಕ್ಷರಣರನ್ನು ಮನದಲ್ಲಿ ತಂದು ಮಹಾಂತ ಜೋಡಿಗೆಯ ಹರಿಕಾರರಾದ ವಿಜಯ ಮಹಾಂತಪ್ಪಗಳ ಪಾದಕ್ಕೆ ನಮಸ್ಕರಿಸಿ, ಮಾತೃ ಹೃದಯಗಳಾದ ಗುರುಮಾಂತಪ್ಪಗಳ ಪಾದಕ್ಕೆ ನಮಸ್ಕರಿಸುತ್ತಾ, ವೀರ ವೀರಾಂಗಿಣಿ ಅಕ್ಕ ಮಹಾದೇವಿಯನ್ನು ಮನದಲ್ಲಿ ತಂದು ಇಲ್ಲಿ ನೆರೆದಿರುವ ನನ್ನ ಎಲ್ಲ ಸಹೋದರಿಯರಿಗೆ ಶರಣಾರ್ಥಿಗಳು. ಇವತ್ತು ನಮ್ಮ ಮಹೇಶ್ವರ ಸ್ಥಳದಲ್ಲಿ
ಹೇಳಂತ ಹೇಳಿದರು. ನಿನ್ನೆ ಫೋನ್ ಮಾಡಿದ್ರು ನನಗೆ ತಿಳಿದಷ್ಟು ನಾನು ಹೇಳ್ತೀನಿ, ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಮಹೇಶ ಸ್ಥಳದಲ್ಲಿ ಮಹೇಶನೇ ಅಂಗಸ್ಥಳವೆನಿಸಿದಲ್ಲಿ ಗುರುವೇ ಲಿಂಗಸ್ಥಳವೆನಿಸುತ್ತಿದ್ದಂತೆ. ಜ್ಞಾನ ಶಕ್ತಿಯ ಮೂಲಕ ಮಹೇಶಾಂಗನು ನಿಷ್ಠಾಭಕ್ತಿಯಿಂದ ಸುಭದ್ರಿ ಎಂಬ ಹಸ್ತದಿಂದ ಗುರುಲಿಂಗವನ್ನು ಅರ್ಚಿಸುತ್ತಾನೆ. ಜೀವೇ ಮುಖದಿಂದ ರುಚಿ ಪದಾರ್ಥವನ್ನು ಅರ್ಪಿಸಿ ಸುರುಚಿ ಪ್ರಸಾದವ ಪಡೆದನುಭವಿಸುತ್ತಾನೆ. ಮಹೇಶ ಸ್ಥಳಕ್ಕೆ ಸ್ವಾಧೀನ ಸ್ಥಾನ, ಚಕ್ರ, ಮಕಾರ, ಪ್ರಣಾಮ, ಕರ್ತು, ಸಾಧಕ್ಯ, ಪ್ರತಿಷ್ಠಾಕಲೆ, ಅಪ್ಪು ತತ್ವಾಂಗವಾಗಿರುತ್ತದೆ. ಮಹೇಶಾಂಗನು ಗುರುಲಿಂಗವನ್ನು ನಿಷ್ಠಾಭಕ್ತಿಯಿಂದ ಅರ್ಚಿಸುತ್ತಾನೆ. ದಿನನಿತ್ಯದ ಬದುಕಿನಲ್ಲಿ ಜ್ಞಾನ ಶಕ್ತಿಯ ಮೂಲಕ ಸತ್ಯ ಯಾವುದು ಮಿಥ್ಯೆ ಯಾವುದು ಎಂಬುದನ್ನು ನೋಡುವ ಶುದ್ಧ ವಿವೇಚನಾ ಶಕ್ತಿಯು ಅರಿವೇ ಗುರುಲಿಂಗದ ಅರ್ಚನೆ ಅನಿಸುತ್ತದೆ. ತನ್ನ ಮೂಲ ಶಿವತತ್ವವಲ್ಲದೆ ಅನ್ಯ ಭಿನ್ನ ದೈವದ ತೀರ್ಥಕ್ಷೇತ್ರಗಳ ತಿರುಗಾಟದ ಜಂಜಡ ಒಳೆದು ತನ್ನರಿವಿನ ಕುರುಹಾದ ಇಷ್ಟಲಿಂಗದಲ್ಲಿ ನಿಷ್ಠುರನಾಗಿರುತ್ತಾನೆ. ಮನುಜ ಕಲ್ಪತ ಜಾತಿ, ವರ್ಣ, ಕುಲ, ಗೋತ್ರ, ಹೆಣ್ಣು ಗಂಡು ಮುಂತಾದ ಆಧಾರಿತ ಮೇಲು ಕೇಳಿದ ತಾರತಮ್ಯದ ವಿಷಯತೆಗಳನ್ನು ವಿಶ್ವ ಕುಟುಂಬಿ ಎನಿಸುವುದು. ಅಜ್ಞಾನದಲ್ಲಿ ತೋರುವ ಮೂಢನಂಬಿಕೆ, ಅಂಧಶ್ರದ್ಧೆ, ಅಂಧಾನುಕರಣೆ, ಮೈಲಿಗೆ, ಸೂತಕ ಪಾತಕಗಳನ್ನು ನಂಬದೆ ಹೃದಯ ಪರಿಶುದ್ಧಿ, ಆಚಾರ ವಿಚಾರ, ಆಡಂಬರ, ಡಂಬಾಚಾರ ಮುಂತಾದ ಮುಳ್ಳು ಕಂಡಿಗಳನ್ನು ಜ್ಞಾನಶಕ್ತಿಯ ಖಡ್ಗದಿಂದ ಕಡಿದು ಚೆಲ್ಲುತ್ತಾನಂತ. ಇದಕ್ಕೆಲ್ಲ ಅವರು ನಂಬಂಗಿಲ್ಲ. ಇದೆಲ್ಲ ಡಂಬಾಚಾರ ಮಾಡೋದಕ್ಕೆ, ಇದು ಆಡಂಬರಕ್ಕೆ, ಇದಕ್ಕೆಲ್ಲ ಆಚಾರ ವಿಚಾರಕ್ಕೆಲ್ಲ ಅದನ್ನು ನಾನು ಖಡ್ಗದಿಂದ ಕಡಿದು ಚೆಲ್ತೀನಂತ ಅಷ್ಟು ಕ್ರೂರವಾಗಿ ಹೇಳ್ತಾರಂತ. ಚಂಚಲ ಚಿತ್ತ ಸ್ಥಿರಗೊಳಿಸಿ ಇಷ್ಟಲಿಂಗದಲ್ಲಿ ನಿಷ್ಠೆ ನೆಲೆಗೊಳಿಸಿ ನಿತ್ಯ ಬೆರಗಿನಲ್ಲಿ ನಿಲ್ಲಲು ವೀರ ಹೋರಾಟ ಮಾಡುತ್ತಾನೆ. ಅವರು ಒಟ್ಟು ಲಿಂಗ ಪೂಜೆ ಇಷ್ಟಲಿಂಗದಲ್ಲಿ ನಿಷ್ಠೆಯನ್ನು ಇಡ್ರಿ ಅಂತೇಳಿ ವೀರ ಹೋರಾಟನೂ ಮಾಡ್ತಾರಂತೆ. ಜಾತಿ, ವರ್ಣಾಶ್ರಮ, ಕುಲ, ಗೋತ್ರ, ನಾಮಗಳೆಂಬ ಭಾವದ ಭ್ರಮೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಮುಂತಾದ ಮರವೆಯ ಮನವೇ ಹರಿವನು. ತನುವಿನಲ್ಲಿ ದುರಾಚಾರ ದುರ್ವತನೆಯುಳಿದು ಶುದ್ಧ ಸುವಿಧಾನಿಗೊಳಿಸಲು ಮಹೇಶ್ವರ ಸ್ಥಳವು ಮೂಲ ಭೂಮಿಕೆಯಾಗಿದೆ. ಶ್ರೋತ್ರ, ತ್ವಚ, ನೇತ್ರ, ಜೀವೆ, ಘ್ರಾಣವೆಂಬ ಪಂಚಜ್ಞಾನೇಂದ್ರಿಯಗಳು ಅಪ್ಪು ತತ್ವಕ್ಕೆ ಸಂಬಂಧವಾದವು. ಅವುಗಳಲ್ಲಿ ನಿವೃತ್ತಿಯಾಗಿ ಲಿಂಗೇಂದ್ರಿಯಗಳಾಗುತ್ತವೆ. ಮಹೇಶ ಸ್ಥಳದ ತಾತ್ವಿಕ ವಚನಗಳು ಇವೆ. ಅದರಲ್ಲಿ ಒಂದು: ಮಹೇಶ್ವರಂಗೆ ಅಪ್ಪುವೇ ಅಂಗ, ಆ ಅಂಗಕ್ಕೆ ಸುಬುದ್ಧಿಯೇ ಹಸ್ತ, ಆ ಹಸ್ತಕ್ಕೆ ಕರ್ತುವೇ ಸಾಧಕ್ಯ, ಆ ಸಾಧಕ್ಯಕ್ಕೆ ಜ್ಞಾನಶಕ್ತಿ, ಆ ಶಕ್ತಿಗೆ ಗುರುಲಿಂಗ, ಆ ಲಿಂಗಕ್ಕೆ ಪ್ರತಿಷ್ಠೆಯ ಕಳೆ, ಆ ಕಳೆಗೆ ಜೈವೇಂದ್ರಿಯ ಮುಖ, ಆ ಮುಖಕ್ಕೆ ಸುರಸ ದ್ರವ್ಯಗಳ ರೂಪರುಚಿ ತೃಪ್ತಿಯನ್ನರಿದು ನೈಷ್ಠಿಕ ಭಕ್ತಿಯಿಂದರ್ಪಿಸಿ ಸುಪ್ರಸಾದವ ಭೋಗಿಸಿ ಸುಖಿಸುತ್ತಿಹನು ಕೂಡಲ ಚನ್ನಸಂಗ ನಿಮ್ಮ ಮಹೇಶ್ವರ ಎಂದು ಶತಸ್ಥಲ ಚಕ್ರವರ್ತಿ ಮಹೇಶ್ವರ ಸ್ಥಳದ ತಾತ್ವಿಕ ಸ್ವರೂಪವನ್ನು ಹೇಳಿದ್ದಾರೆ. ಶತಸ್ಥಲ ಪಥವಿಡಿದು ಲಿಂಗಾಂಗ ಸಾಮರಸ್ಯವ ಸಾಧಿಸುವ ವೀರ ಮಹೇಶ್ವರನಿಗೆ ಅಪ್ಪು ತತ್ವವೇ ಅಂಗ. ಆ ಅಂಗಕ್ಕೆ ಅಂತರಂಗದಲ್ಲಿ ಪರಿಶುದ್ಧಗೊಂಡ ಸುಬುದ್ಧಿಯ ಗುರುಲಿಂಗ ವರ್ತಿಸುವ ಹಸ್ತ, ಆ ಹಸ್ತಕ್ಕೆ ಸತ್ಯವ ವಿಮರ್ಶಿಸಿ ನೋಡುವ ಆಚರಣೆಗೆ ಆದೇಶಿಸುವ ಕರ್ತೃತ್ವವೇ ಶಿವಪ್ರಭೆವೆನಿಸುವ ಸಾಧಕ್ಯ, ಆ ಸಾಧಕ್ಯಕ್ಕೆ ಶಿವತತ್ವದ ಮಹಾಬೆಳಕಾದ ಶಿವಜ್ಞಾನವೇ ಶಕ್ತಿ, ಆ ಶಕ್ತಿಗೆ ಅಂತರಂಗದಲ್ಲಿ ಗಟ್ಟಿಗೊಂಡ ಅರಿವೇ ಗುರುಲಿಂಗ, ಆ ಲಿಂಗಕ್ಕೆ ಅಂಗದಲ್ಲಿ ಲಿಂಗಗುಣ ನೆಲೆಗೊಳಿಸುವ ಪ್ರತಿಷ್ಠೆಯ ಕಲೆ, ಆ ಕಲೆಗೆ ಜೀವೇಂದ್ರಿಯವೇ ರಸ ಪದಾರ್ಥವರ್ಪಿಸುವ ಮುಖ, ಆ ಮುಖ
ಲೋಕಕ್ಕೆ ಸುರ ಸಂಪದಾರ್ಥವ ರೂಪ ರುಚಿ ತೃಪ್ತಿಯನ್ನರಿತು ನಿಷ್ಠಾಭಕ್ತಿಯಿಂದ ಗುರುಲಿಂಗಕ್ಕರ್ಪಿಸಿ ಸುರಸ ಪ್ರಸಾದಿ ಭೋಗವನ್ನು ಅನುಭವಿಸುತ್ತಾನೆ ನಿಜ. ಸತ್ಯ ನುಡಿ ಸತ್ಯ ನಡೆಯಿಂದ ಸುಳ್ಳು ಅನಾಚಾರವನ್ನು ಅಳಿವನು, ಪರದನ ಪರಸ್ತ್ರೀ ಮುಟ್ಟನು, ಪರಿನಿಂದೆ ಬಿಟ್ಟು ತನ್ನ ಮೂಲವಾದ ಮಹಾಗಣ ಲಿಂಗದಲ್ಲಿ ನಿಷ್ಠನಾಗಿರುವನು. ಇಂಥ ಸುಜ್ಞಾನ ಸದಾಚಾರ ಸಂಪನ್ನ ವೀರ ಮಹೇಶ್ವರನು ಭಕ್ತಿ ಸ್ಥಳದ ಸದಾಚಾರಕ್ಕೆ ಮಹೇಶ್ವರ ಸ್ಥಳದ ಜ್ಞಾನಶಕ್ತಿಯೇ ಆಧಾರವಾಗಿರುತ್ತಾನೆ. ಅವೆರಡೂ ಅಭಿವಂದನೆ ಒಲಿಸುವತಕ್ಕದ್ದು. ಅದರಲ್ಲಿ ಒಂದು ವಚನ ಐತಿ, ಗುರುಪ್ರಸಾದದಲ್ಲಿ ಸಿಹಿ ಆದಿನಕ್ಕ ಎಂತೂ ಮಹೇಶ್ವರನಪ್ಪನಯ್ಯ ಕೂಡಲ ಚನ್ನ ಸಂಗಯ್ಯನಲ್ಲಿ ಮಹೇಶ್ವರ ನೆನೆಸಿಕೊಂಬುದು ಸಾಮಾನ್ಯವೇ ಅಯ್ಯ ಎಂದು ಶಟಸ್ಥಲದ ಚಕ್ರವರ್ತಿ ಚನ್ನ ಬಸವಣ್ಣನವರು ಮಹೇಶ್ವರನ ಲಕ್ಷಣವನ್ನು ನಿರೂಪಿಸಿದ್ದಾರೆ. ಮಹೇಶ್ವರನ ಲಕ್ಷಣವನ್ನು ಸಿದ್ಧಲಿಂಗೇಶ್ವರರು ಹೀಗೆ ಹೇಳಿದ್ದಾರೆ: ಅನೃತ ಅನಾಚಾರ, ಅನ್ಯಾಯ ಹಿಂಸೆ, ಪರದನ ಪರಸ್ತ್ರೀ, ಪರನಿಷ್ಠೆಯ ಬಿಟ್ಟು ಲಿಂಗ ನಿಷ್ಠೆಯಿಂದ ಶುದ್ಧಾತ್ಮನಾಗಿರಬಲ್ಲದೆ ಮಹೇಶ್ವರ ಸ್ಥಳವಿದೆ ಎಂಬೆನೆಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಎಂದು ಇಷ್ಟು ವಚನ ಹೇಳ. ನನಗೆ ಇಷ್ಟು ತಿಳಿದಷ್ಟು ನಾನು ಹೇಳಿನಿ. ಇದನ್ನು ತಿಳ್ಕೋಬೇಕಾದ್ರೆ ಭಾಳ ಐತಿ ತಿಳ್ಕೊಳ್ಳೋದು, ಇನ್ನೂ ಭಾಳ ತಿಳ್ಕೊಬೇಕಾಗೈತಿ. ನನಗೆ ಎಷ್ಟು ಇರ್ತೈತೆ ಅಷ್ಟು. ನಿಮ್ಗೆ ಏನಾದ್ರು ತಪ್ಪಾಗಿದ್ರೆ ಇದು ಮಾಡ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲವನ್ನರಿದು ಫಲವೇನೆಯ, ತನ್ನ ತಾನು ಅರಿಯಬೇಕಲ್ಲವೇ, ತನ್ನಲ್ಲೇ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ. ಚನ್ನಮಲ್ಲಿಕಾರ್ಜುನ ನೀವರಿವಾಗಿ ಮುಂದುವರಿದ ಕಾರಣ ನಿಮ್ಮಿಂದ ನಿಮ್ಮ ನರಿದಿನೆಯ ಪ್ರಭುವೆ. ಸದಾ ಸ್ಮರಣೀಯರಾದ 12ನೇ ಶತಮಾನದ ಬಸವಾದಿ ಪ್ರಪದರನ್ನು ಹಾಗೂ ಪರಮ ಪೂಜ್ಯ ಮಹಂತದ್ವೇಯರನ್ನು ನನ್ನ ಮಂದಿರದಲ್ಲಿ ಸ್ಮರಿಸಿಕೊಂಡು ವೀರಾಗಿನಿ ಅಕ್ಕನಿಗೆ ಶರಣೆಂದು ಮಹಾಂತ ಗುರುಮಾಂತಪ್ಪನವರ ಅಡಿದವರಿಗೆ ಶರಣೆಂದು ಇಂದು ಸಂಜೆಯ ಶುಕ್ರವಾರ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನನ್ನೆಲ್ಲ ಶರಣು ತಾಯಂದಿರ ಪವಿತ್ರ ಅಂತರಾತ್ಮದ ಚೈತನ್ಯಕ್ಕೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇದು ಶಟಸ್ಥಲ ಹೇಗಿತ್ತಂದ್ರೆ ಒಂದು ಸಾಗರ ಇದ್ದಂಗೆ, ಅದ್ರೊಳಗೆ ಎಷ್ಟು ತಿಳ್ಕೊಂಡು ಕೂಡ ಒಂದು ಹನಿ ತಿಳ್ಕೊಂಡಂಗೆ ಅನಿಸುತ್ತೆ. ಆದರೆ ಅಕ್ಕ ಹೇಳಿದ್ದು ಭಾಳ ಅರ್ಥಪೂರ್ಣ ಐತಿ. ಅದು ತಿಳ್ಕೊಳಕ್ಕೆ ಇನ್ನೂ ಭಾಳ ನಮ್ಗೆ ಸಮಯ ಬೇಕಾಗುತ್ತೆ. ಇದ್ರಾಗ ನಾವು ಮಂದಿ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಬೆಳಗಾವಿ ಶರಣರು ನಮ್ಗೆ ಹೆಂಗೆ ಏನಂದ್ರೆ ಅದು ಕಾಲೇಜ್ ಲೆವೆಲ್ ಇದ್ರೂ ಕೂಡ ನಮ್ಮ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಹೆಂಗೆ ತಿಳಿಸಿ ಹೇಳ್ತಾರೆ ಆ ರೀತಿಯಾಗಿ ನಮ್ಗೆ ಹೇಳಿದ್ರು. ಭಾಳ ಚೆಂದ ಹೇಳಿದ್ರು. ಶಟಸ್ಥಲದ ಜ್ಞಾನ ಅಂದರೆ ಏನಂತಂದರೆ ಮನುಷ್ಯನೇ ದೇವರಾಗುವಂಥ ಒಂದು ಶಟಸ್ಥಲ ಜ್ಞಾನ. ಆ ಜ್ಞಾನಗಳಿಗೆ ನಾವು ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗ, ಐಕ್ಯ ಮತ್ತು ಶರಣ ಮತ್ತು ಐಕ್ಯ ಈ 6 ಸ್ಥಳಗಳನ್ನು ನಾವು ತಿಳ್ಕೊಬೇಕಂದ್ರೆ ನಾವು ಮೊದಲು ನಮ್ಮ ಮನಸ್ಸನ್ನು ಇಟ್ಕೋಬೇಕು, ಹದಗೊಳಿಸ್ಕೋಬೇಕಂತ. ತನವು ತೋಂಡವ ಮಾಡಿ ಮನವು ಗುದ್ದಲೆ ಮಾಡಿ ಅಂತ ಮಹೇಶ್ವರ ಲಿಂಗ ಅಂತ ಅಪ್ಪರು ಹೆಂಗೆ ಹೇಳ್ತಾರೆ ಅವರು, ಆ ರೀತಿಯಾಗಿ ನಮ್ಮ ಮನಸ್ಸು ಹದಗೊಳಿಸ್ಕೊಂಡ್ರೆ ನಾವು ಇದ್ದಾಗ ಮಾತ್ರ ಅದು ತಿಳಿತದ. ಎಷ್ಟೋ ಮಂದಿ ಮಾಡಿದಾಗ ಹೇಳಿದ್ರೆ ನನಗೆ ಏನು ಹೇಳ್ತಾರೆ ನಾನು ಅಜ್ಜನ್ ತಿಳಿದಾಗ ಅಂತ ಹಿಂದೆ ಕೂತವ್ರು. ಆದರೆ ಅವ್ರು ಎಷ್ಟು ಅವರೊಂದೊಂದು ಮಾತು ಕೂಡ ಅಷ್ಟೇ ಒಂದು ತೂಕದ ಮಾತಿದ್ವು, ಅಷ್ಟು ಅರ್ಥಪೂರ್ಣವಾದಂಥದ್ದು ಅಂತ ಮಾತುಗಳು. ಅದರಲ್ಲಿ ನನಗೆ ತಿಳಿದಿದ್ದೇನಂತಂದರೆ ಭಕ್ತ, ಮಹೇಶ, ಈಗ ಪ್ರಸಾದಿ, ನನಗೆ ಅಕ್ಕ ಕೊಟ್ಟಿದ್ದು ಪ್ರಸಾದಿ. ಇದರೊಳಗೆ ಈ ಅಂಗ ಲಿಂಗ 2 ಬೇರೆ ಅಲ್ಲ. ನಮ್ಮ ಅಂಗನೇ ಲಿಂಗ. ಈ ಅಂಗ ಲಿಂಗ ಆಗಬೇಕಾದ್ರೆ ನಾವು ಏನಾಗಬೇಕು, ಮೊದಲ ನಮ್ಮಲ್ಲಿರುವಂತಹ 26 ತತ್ವಗಳಲ್ಲೂ ಕೂಡ ನಾವು ಅಂಗ ಇದ್ದಿದ್ದೆಲ್ಲ ಲಿಂಗಗಳು ಮಾಡ್ಕೋಬೇಕಂತೇಳಿ. ಪ್ರತಿಯೊಂದು ಸ್ಥಳದಲ್ಲಿ ಕೂಡ 5 ಅಂಗಗಳೇನಂತವ ಲಿಂಗ ಆಗ್ತಾವ ಅಂತ ಹೇಳಿದ್ರು ಅವರು. ಪಂಚಭೂತಗಳಿಂದ ಕೂಡಿದಂಥ ಈ ಕಾಯ ಅಂಗ ಹೋಗಿ ಲಿಂಗ ಆಗ್ಬೇಕಂದ್ರೆ ಆ ಲಿಂಗ ತತ್ವನ ಅನುಸರಿಸ್ಬೇಕಾದ್ರೆ 6 ಸ್ಥಳಗಳು ನಾವು ತಿಳ್ಕೊಳ್ಳೇಬೇಕಂತ ಹೇಳ್ತಾರೆ. ಅದಕ್ಕೆ ಅಪ್ಪರು ಏನು ಹೇಳ್ತಾರೆ, ಕೇವಲ ಪ್ರತಿಯೊಬ್ಬರು ಶರಣರು ಕೂಡ ತಾವು ಆಡಿದ್ದನ್ನೇ ನಮ್ಗೆ ಹೇಳ್ಯಾರ ಅವರು. ಅದಕ್ಕೆ ಅವ್ರು ಹೇಳಿದಂಥ ಒಂದು ವಚನ ನನಗೆ ಭಾಳ, ಅದು ವಚನ ಅಲ್ಲದು ಯಾವುದು ಅಂದರೆ, ಎಮ್ಮವ್ವೆ ಗನೀಲವ್ವೆ ಎನ್ನಪ್ಪ ಬಸವಣ್ಣ ಎನ್ನಯ್ಯ ಗುರುರಾಯ ಚನ್ನ ಬಸವ ಇನ್ನುಳಿದ ಶರಣರ ಚರಣಕ್ಕೆ ಶಿರಬಾಗಿ ಶರಣೆಂದೆನು ಗುರುವೇ ಯೋಗಿನಾಥ. ಅವ್ರ ವಚನ ಯಾವಾಗ ಕೇಳ್ತೀವಿ ಅವ್ರು ಹೇಳ್ತಾರ ನಮ್ಗೆ ಅನಿಸ್ತದ.
ಅದಕ್ಕಾಗಿ ಅವ್ರು ಏನಂದ್ರೆ ನಾವು ಅಂಗ ಬೇರೆ ಅಲ್ಲ, ನಮ್ದು ಲಿಂಗ ಬೇರೆ ಅಲ್ಲ. ಆ ಲಿಂಗದ ಗುಣ ನಾವು ಪಡ್ಕೋಬೇಕಾದ್ರೆ ಈ ಅಂಗ ಹೋಗಿ ಏನಾಗಬೇಕು, ಲಿಂಗ ಆಗ್ಬೇಕಂತ ಹೇಳ್ತಾರೆ. ಯಾಕಂದ್ರೆ ಈಗ ನೋಡ್ರಿ, ನಾವು ಎಲ್ಲೇ ಹೋಗ್ತೀವಿ, ಗುಡಿಗೆ ಅಲ್ಲೆಲ್ಲ ಹೋಗ್ತೀವಿ. ಗುಡಿ ತನ ಎಲ್ಲಿ ಕಾಶಿ ಕೇದಾರ ಎಲ್ಲ ಪ್ರವಾಸಕ್ಕೆ ಹೋಗ್ತೀವಿ, ಗುಡಿ ತನ ಹೋಗ್ತೀವಿ, ಗುಡಿ ಒಳಗೆ ಹೋಗ್ತೀವಿ. ಆದ್ರೆ ದೇವ್ರಿಗೆ ನಮಸ್ಕಾರ ಮಾಡೋಕ್ಕಲ್ಲ, ಕಣ್ಣು ಮುಚ್ಚಿ ನಮಸ್ಕಾರ ಮಾಡ್ತೀವಿ ನಾವು. ಯಾಕಂದ್ರೆ ಅದು ಸಾಕಾರ. ಆ ಸಾಕಾರದಿಂದ ನಾವು ತಿಳ್ಕೊಂಡೇನಾಗಿದೆ, ನಿರಾಕಾರ ತತ್ವಕ್ಕೆ ನಾವು ಹೋಗ್ತೀವಿ. ಹಂಗಾಗಿ ಅವ್ರು ಹೇಳೋದೆಲ್ಲ ನಮ್ಮೊಳಗೆ ಅದಾವ. ಚೈತನ್ಯನೇ ನಮ್ಮೊಳಗೆ. ಎಲ್ಲಿ ಚೈತನ್ಯ ಅದೇ ಅಲ್ಲಿ ದೇವ್ರ ಅದಾನ. ಮೂರ್ತಿ ಪೂಜೆ ಇಲ್ಲ, ಎಲ್ಲಿ ಮೂರ್ತಿ ಕೈಕಾಲದ ದೇವರಲ್ಲ ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ನಾವು ಏನು ಮಾಡ್ಬೇಕಾಗಿದೆ, ಇವ್ರು ಹೇಳೋದು ಭಕ್ತ ಮಹೇಶ ಹೇಳಿದ ಅಕ್ಕ ಭಾಳ ಚಂದ ಹೇಳಿದ್ರು. ಆದ್ರೆ ನನಗೆ ಇನ್ನಾದರೂ ಏನೂ ಗೊತ್ತಾಗಿಲ್ಲ. ಅದು ನಿಮ್ಮ ಹೇಳ್ಬೇಕಂದ್ರೆ ನನಗೆ ಅದು ತಿಳಿದಿಲ್ಲ. ತಿಳ್ಕೊಬೇಕಂದ್ರೆ ನನಗೆ ಇನ್ನೂ ಭಾಳ ಕಾಯ್ಬೇಕು. ಸರಿ ನಾನು ಹೇಳ್ಬೋದು. 6 ಶಕ್ತಿಗಳು. ಅವು ಕ್ರಿಯಾಶಕ್ತಿ ಅಂತ ಮೊದಲನೇದು ಭಕ್ತ ಸ್ಥಳಕ್ಕೆ ಬರುತ್ತೆ. ಎರಡನೇದು ಜ್ಞಾನಶಕ್ತಿನ ಮಹೇಶ್ವರ ಸ್ಥಳಕ್ಕೆ ಬರ್ತೈತಿ. ಅದ್ರಂಗನ ಭಕ್ತಿ ಒಳಗ ಶ್ರದ್ಧಾ ಭಕ್ತಿ ಭಕ್ತ ಸ್ಥಳಕ್ಕೆ ಬರುತ್ತೆ. ನಿಷ್ಠಾ ಭಕ್ತಿ ಅನ್ನೋದು ಮಹೇಶ್ವರ ಸ್ಥಳಕ್ಕೆ ಬರುತ್ತೆ. ಇಲ್ಲಿ ಏನಾಗುತ್ತಂದ್ರೆ ಕ್ರಿಯೆ ಚಲೋ ಆಗ್ತೈತಿ. ಕ್ರಿಯೆ ಜೊತೆಗೆ ನಮಗೆ ಶ್ರದ್ಧೆನೂ ಬಂದಿರ್ತೈತಿ. ಅಂದ್ರೆ ಅದ್ರ ಮ್ಯಾಲ ನಾವು ನಂಬಿ ಬಿಟ್ಟಿರ್ತೀವಿ. ನಾವೆಲ್ಲ ನಂಬ್ಕೊತ ಹೋದಂಗೆ ಏನಂದ್ರೆ ಅರಿವನ್ನು ಪಡ್ಕೊತೀವಿ. ಅರಿವು ಪಡ್ಕೊಳ್ಳೋದನ್ನ ಜ್ಞಾನಶಕ್ತಿ. ಆ ಜ್ಞಾನಶಕ್ತಿಯ ಮೂಲಕ ನಾವು ನಮ್ಮೊಳಗೆ ಅಂತರಂಗದೊಳಗೆ ಒಂದು ಅರಿವು ಜಾಗೃತಿ ಆಗ್ತೈತಿ. ಅರಿವು ಜಾಗೃತಿ ಆಕೋತ ಹೋದಂಗೆಲ್ಲ ನಮ್ಗೆ ಹೆಂಗೆ ಮಾತಾಡಕ್ ಬರ್ತೈತೆ ಅಂದ್ರೆ ನಿಷ್ಠಾಭಕ್ತಿ ಬರ್ತೈತಲ್ಲಿ. ಅಂದ್ರೆ ನಾವು ಅದನ್ನ ಕೇಳಿ ನಮ್ಗೆ ಹಿಂಗಲ್ಲ ಹಿಂಗ ಅನ್ನೋ ಒಂದು ಅರಿವು ನಮ್ಮ ಒಳಗಿನ ಜಾಗೃತಿ ಆಕೈತಿ. ಅವಾಗ ನಾವೇನಾಗ್ತೀವಿ, ಭಕ್ತದಿಂದ ಮಹೇಶ್ವರ ಅಂದ್ರೆ ಇದ್ದಂಗೆನ ಹೇಳೋದು. ನಾವು ಒಟ್ಟ ಕಡಾಖಂಡಿತ ಅಕ್ಕ ಅಂದ್ರೆ ನೋಡಿ, ಮಹೇಶ್ವರ ಅಂತಂದ್ರೆ ಇದ್ದಂಗೆ ಹೇಳೋದು. ನಡೆಯೊಂದು ಪರಿ ನುಡಿಯೊಂದು ಪರಿ ಇಲ್ಲ, ನಡೆದಂಗನ ನುಡಿದು ನೋಡ್ದಂಗನ ನಡೀದು, ಎರಡು ಒಂದ ಆಗ್ಬಿಡ್ತಾವಲ್ಲಿ. ಅಂದ್ರೆ ಒಂದೊಂದು ಸ್ಥಳದ ಮೆಟ್ಟಿಲುಗಳು ಹಿಂಗ ತನ್ನ ಒಂದು ಹಿಂಗ ಲಿಂಗ ನಿಷ್ಠೆ ಏನು ಹೋಗ್ತೈತಲ್ಲ, ಇದು ಲಿಂಗ ಪೂಜೆಯಿಂದ ಲಿಂಗಾಂಗ ಸಾಮರಸ್ಯವನ್ನು ಪಡ್ಕೊಂತ ಈ ಅನುಭವವನ್ನು ಹೆಚ್ಚು ಮಾಡ್ಕೊಂಡು ಹೋಗೋದಾಗತ್ತೆ. ಭಕ್ತ ಸ್ಥಳದಿಂದ ಮಹೇಶ್ವರದಿಂದ ಪ್ರಸಾದಿ ಅಂದ್ರೆ ಎಷ್ಟು ತರ ಹೇಳಿದ್ರು ನೋಡ್ರಿ ಅವರು ಪ್ರಸಾದಿ ಒಳಗ. ಈಗ ಇನ್ನೊಂದೇನಂದ್ರೆ, ಈಗ ಇಲ್ಲಿ ಗುರು ಆಗ್ತದೆ. ಈ ಕೈಯಾಗ ಲಿಂಗ ಇಟ್ಕೊಡತ್ತಲ್ಲ, ಇದು ಅರಿವಿನ ಕುರು. ನಮಗ ಲಿಂಗದ ಮೂಲಕನ ನಾವು ನೋಡ್ಕೊಂತ ಹೋದಾಗೆಲ್ಲ ಅದ ನಮ್ಗೆ ಗುರು ಆಗ್ತೈತಿ. ಅದ ನಮಗೆ ದಾರಿ ತೋರಿಸ್ತೈತಿ. ಅದನ್ನ ಹೇಳ್ಕೊಡೋದು ಮಹೇಶ್ವರ ಸ್ಥಳ. ಅದಕ್ಕೆ ಅವ್ರು ಲಿಂಗವನ್ನ ನೋಡ್ರಿ ಅಂತ ಹೇಳೋದು. ಲಿಂಗವನ್ನ ನಾವು ಹೆಂಗ್ ನೋಡ್ಕೊಂತ ಹೋಗ್ತೀವಿ ನೋಡು, ಅಲ್ಲಿ ನಾವು ಅರಿವಿನ ಜಾಗೃತಿ ಆ ಲಿಂಗದ ಮೂಲಕ ನಮಗೆ ಆಗ್ತೈತಿ. ಅದು ಹೆಂಗ ಆಗುತ್ತಲ್ಲ ಅವಾಗ ನಮಗೆ ನಿಷ್ಠೆ ನಮ್ಮಲ್ಲಿನ ಮೂಡ್ತೈತಿ. ಇದು ಮಹೇಶ್ವರ ಸ್ಥಳದ ಮುಖ್ಯ ಲಕ್ಷಣ. ಇದು ಭಕ್ತನಾದವನು ಅಲ್ಲಿನ ಹೇಳ್ತಾರೆ, ಪರದನ ಪರಸ್ತ್ರೀ ಪರದೈವಕ್ಕೆ ಎರಗು. ಒಟ್ಟಾದ ಏನ್ ಹೇಳ್ತೀವಿ ಅಲ್ಲ, ನಾ ಮಾಡಂಗಿಲ್ಲ, ಕೆಟ್ಟದನ್ನ ನಾ ನೋಡಂಗಿಲ್ಲ ಅನ್ನೋದು ನಮಗ ಅಗದಿ ನಿಷ್ಠೆ ಬರ್ತೈತೆ. ಅವಾಗ ಮುಂದೆ ಹೋಗೋದು ಜಾಗೃತಿ ಆಗೋತ ಇಚ್ಛಾಶಕ್ತಿ ಬರ್ತೈತಿ. ನೆಕ್ಸ್ಟ್ ಇಚ್ಛಾಶಕ್ತಿ ಆಗ್ತೈತಿ. ಇಚ್ಛಾಶಕ್ತಿದು ಅವಧಾನ ಭಕ್ತಿ ಆಗ್ತೈತಿ. ಆಮೇಲೆ ಆದಿಶಕ್ತಿ ಇದ್ದು ಅನುಭವ ಭಕ್ತಿ ಆಗ್ತೈತಿ. ಅವಾಗ ನಮಗೆ ಅನುಭವ ಮೂಡಕ್ ಚಲೋ ಆಗ್ತೈತಿ. ಆಮೇಲೆ ಪರಾಶಕ್ತಿ ಅಂದಾಗ ನಾವು ಆನಂದ ಬೇಡ, ಅದ್ರ ಕನ್ಫ್ಯೂಸ್ ಆಗೋದು. ಮತ್ತೆ ಇಲ್ಲಿ ಜ್ಞಾನಶಕ್ತಿ ನಿಷ್ಠಾಭಕ್ತಿ ಎರಡು ಮುಖ್ಯ ಆಗ್ತಾವೆ ಮಹೇಶ್ವರ ಸ್ಥಳದೊಳಗೆ. ಮೊದಲನೇದ್ದು ಕ್ರಿಯಾಶಕ್ತಿ ಶ್ರದ್ಧಾಭಕ್ತಿ. ಎರಡನೇದ್ದು ಜ್ಞಾನಶಕ್ತಿ ನಿಷ್ಠಾಭಕ್ತಿ. ಇಷ್ಟು ಇವು ಎರಡು ಸ್ಥಳದೊಳಗೆ ಬರ್ತಾವೆ. ಮುಂದೆ ಅದನ್ನ ಯಾರು ಹೇಳ್ತೀರಿ ನೋಡು, ಇವನ್ ಕಂಟಿನ್ಯೂ ಇಟ್ಕೊಂತ ಹೋದ್ರೆ ತಿಳಿತೀವಿ.